ದಾಖಲೆಗಳು ನೋಡಿದ್ರೆ 85,000 ಇರೋಂಥದ್ದು ನಮ್ಮದ ತಗೊಂಡಿರೋದು 1,40,000 1,40,000 ಫೀಸ್ ತಗೊಂತಾ ಇದ್ದಾರೆ. ದುಡ್ಡು ಕಟ್ಸ್ಕೊಂಡಿದ್ದು ನಾರಾಯಣಿ ಕಾಲೇಜ್ಗೆ, ಬಟ್ ಡಾಕ್ಯುಮೆಂಟ್ ಸರ್ಟಿಫಿಕೇಟ್ ಕೊಡ್ತಾ ಇರೋದು RV ಸ್ಕೂಲ್ ಇಂದ. ಜಪಾನ್ ಅನ್ನೋ ಒಂದು ಹಳ್ಳಿನಲ್ಲಿ ಒಂದು ಮಗು ಓದ್ತಾ ಇರ್ತದೆ. ಆ ಮಗುಗೆ ಕೊನೆ ತನಕ ತನ್ನ ಎಜುಕೇಶನ್ ಮುಗಿಯೋವರೆಗೂ ಒಂದು ಟ್ರೈನ್ ನ ಕಳಿಸ್ತಾರೆ. ಸ್ನೇಹಿತರೆ ನಮಸ್ಕಾರ, ಇದು ಕೋಲಾರ ಡಿಜಿಟಲ್ ನ್ಯೂಸ್ ಕಡೆಯಿಂದ. ಈ ರಾಕ್ವೆಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ PUC ಕಾಲೇಜು ನಾರಾಯಣಿ ಅನ್ನೋ ಒಂದು ಸಂಸ್ಥೆ ನಡೆಸ್ತಾ ಇದೆ. ಸೊ ಹೆಸರು ಇನ್ನೊಂದು ಅಂದ್ರೆ ಸರ್ಟಿಫಿಕೇಟ್, ಇನ್ನೊಂದು ರಾಕ್ವೆಲ್ ಅನ್ನೋದು ಸರ್ಟಿಫಿಕೇಟ್ ಕೊಡೋದು, ಬಟ್ ನಡೆಸ್ತಾ ಇರೋದು ಇದು ನಾರಾಯಣಿ ಸ್ಕೂಲ್ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ಇಲ್ಲಿ ಪೇರೆಂಟ್ಸ್ ಇದಾರೆ. ಮೊನ್ನೆ ಬಂದು ಸೋಮವಾರ ನಾವು ಇದ್ರ ಬಗ್ಗೆ ಕೇಳಿದ್ವಿ. ಇದ್ರ ಬಗ್ಗೆ ಪೇರೆಂಟ್ಸ್ ನೆಲ್ಲ ಕರೆದು ಒಂದು ಮೀಟಿಂಗ್ ಮಾಡ್ರಿ ಅಂತ ಕೇಳಿದ್ವಿ, ಬಟ್ ಅವ್ರು ಯಾವುದೇ ರೀತಿ ನಮಗೆ ಸ್ಪಂದನೆ ಮಾಡ್ಲಿಲ್ಲ. ಅದಕ್ಕೆ ಇವತ್ತು ಬಂದು ಕೇಳಿದ್ವಿ. ಇವತ್ತು ನಮ್ಗೆ ಯಾವುದೇ ರೀತಿ ಸ್ಪಂದನೆ ಇಲ್ಲ. ಇದು ದಯವಿಟ್ಟು DC ಸಾಹೇಬರು ಇದನ್ನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಈ ಮಕ್ಕಳಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯನ ದಯವಿಟ್ಟು ಇದನ್ನ ಪರಿಶೀಲನೆ ಮಾಡ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಹಾಗೆ ಇಲ್ಲಿ ಪೇರೆಂಟ್ಸ್ ಇದಾರೆ, ಅವ್ರನ್ನು ಮಾತಾಡ್ಸೋಣ ಏನೇನ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು. ನಮ್ಮ ಹೆಸರು ವೆಂಕಟೇಶ್ ಅಂತೇಳಿ, ನಮ್ಮ ಮಗಳು ಇಲ್ಲೇ ಓದ್ತಾ ಇದ್ದಾಳೆ. ಫಸ್ಟ್ ಇಯರ್ PUCಗೆ ಮನೆಗೆ ಬಂದು ಇವರು ನಾರಾಯಣಿ ಕಾಲೇಜವ್ರು ನಾವು ನಮ್ಮ ಕಾಲೇಜ್ಗೆ ಅಡ್ಮಿಷನ್ ಮಾಡಿಕೊಟ್ರಿ ಅಂತೇಳಿ ದುಡ್ಡು ಕಟ್ಸ್ಕೊಂಡು ಇವತ್ತು ನಾರಾಯಣಿ ಕಾಲೇಜು ಮಾಸ್ ಕಾರ್ಡ್ ಆಗಲಿ TC ಆಗಲಿ ಕೊಡ್ತಾ ಇಲ್ಲ, RV ಕಾಲೇಜ್ ಇದೆ ಅಂತೇಳಿ ಕೊಡ್ತಾ ಇದ್ದಾರೆ. ಬಟ್ ಇವ್ರು ದುಡ್ಡು ಕಟ್ಸ್ಕೊಂಡಿದ್ದು ನಾರಾಯಣಿ ಕಾಲೇಜ್ಗೆ, ಬಟ್ ಡಾಕ್ಯುಮೆಂಟ್ ಸರ್ಟಿಫಿಕೇಟ್ ಕೊಡ್ತಾ ಇರೋದು RV ಸ್ಕೂಲಿಂದ. ಅದರಿಂದ ಇದು ನಮ್ಮ ಹುಡುಗರಿಗೆ ಜಾಸ್ತಿ ಮೋಸ ಆಗ್ತೈತೆ. ಅದರಿಂದ ಇದಕ್ಕೆ ಸಂಬಂಧಪಟ್ಟ ಶಿಕ್ಷಣ ಸಚಿವರಾಗಲಿ ಅಧಿಕಾರಿಗಳಾಗಲಿ ಹೆಚ್ಚಿನ ಗಮನ ಕೊಟ್ಟು ನಮ್ಗೆ ನ್ಯಾಯ ಕೊಡಿಸ್ಕೊಡ್ಬೇಕು. ಅವರು ಇದಕ್ಕೆ ಗಮನ ಕೊಡಲಿಲ್ಲ ಅಂದರೆ ನಾವು DC ಮತ್ತು SP ಅವ್ರಿಗೆ ಒಂದು ಲೆಟ್ರ್ ಕೊಟ್ಟು ಬಂಗಾರಪೇಟೆ ಮೇನ್ ರಸ್ತೆನ ಬಂದ್ ಮಾಡೋದಕ್ಕೆ ನಾವು ಸಿದ್ಧ ಇದ್ದೀರಿ. ನಮ್ಮ ಹೆಸರು ಶಾಂತಕುಮಾರ್ ಅಂತೇಳಿ. ನಾವಿಲ್ಲಿ ನಾರಾಯಣಿ ಕಾಲೇಜ್ಗೆ ಅಂತೇಳಿ ನಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಿಸಿರೋದು. ಬಟ್ ಈಗ ನಾವು ಇದ್ರ ಬಗ್ಗೆ ಸೋಮವಾರ ಬಂದು ಎಲ್ಲಾನು ಚರ್ಚೆ ಮಾಡಿದ್ದಕ್ಕೆ ಗುರುವಾರ ಬಂದು ಮಾತಾಡಿ ಅಂತ ಹೇಳಿದಕ್ಕೆ ಇವತ್ತು ಗುರುವಾರ ಬಂದಿದ್ದಕ್ಕೆ ಈ ಕಾಲೇಜಿನ ಚೇರ್ಮನ್ ಇರೋಂಥ ಪಿಳ್ಳಪ್ಪನವರು ಯಾವುದೇ ಕಾರಣಕ್ಕೆ ನಮ್ಗೆ ಸ್ಪಂದಿಸ್ತಾ ಇಲ್ಲ. ಮತ್ತೆ ನಾರಾಯಣಿ ಕಾಲೇಜು ಪ್ರಾಂಶುಪಾಲರಾದ ಶ್ರೀನಿವಾಸ್ ಸರ್ ಅವರು ನಮ್ಮ ಕಾಲೇಜಲ್ಲಿ ಕಟ್ಸ್ಕೊಂತಾರದು 85,000 ಅಂತ ಹೇಳಿದ್ದಾರೆ. ಬಟ್ ಅವ್ರು ಕಟ್ಟಿರೋಂಥದ್ದು ನಮ್ಮ ಹತ್ರ ಇರೋ ದಾಖಲೆಗಳು ನೋಡಿದ್ರೆ 85,000 ಇರೋಂಥದ್ದು ನಮ್ಮದ ತಗೊಂಡಿರೋದು 1,40,000 ಫೀಸ್ ತಗೊಂತಾ ಇದ್ದಾರೆ. ಕೇಳಿದ್ದಕ್ಕೆ ನಮ್ಮ ಸ್ಕೂಲಲ್ಲಿ ಮಾತ್ರ ಇಲ್ಲ, ಡಾಕ್ಯುಮೆಂಟ್ಸ್ ನಮ್ಮ ಹತ್ರನೇ ಇದೆ. ಕೇಳಿದ್ದಕ್ಕೆ ನಮ್ಮ ಸ್ಕೂಲ್ ಒಂದು ಮಾತ್ರ ಮಾಡ್ತಾ ಇದಾರೆ, ಇಡೀ ಕೋಲಾರ ಡಿಸ್ಟಿಕ್ ಅಲ್ಲೇ ಮಾಡ್ತಾ ಇದಾರೆ, ಅಲ್ಲೆಲ್ಲ ಯಾಕೆ ಕೇಳಿಲ್ಲ, ನಮ್ಮನ್ನ ಮಾತ್ರ ಯಾಕೆ ಕೇಳ್ತಾ ಇದಾರೆ ಅಂತೇಳಿ ನಮಗೆ ಇದು ಮಾಡ್ತಾ ಇದಾರೆ. ಇದಕ್ಕೆ ಸಂಬಂಧಪಟ್ಟಂತ ನಮ್ಮ DC ಅವರಾಗ್ಲಿ DDP ಅವರು ಇದಕ್ಕೆ ಬೇಗ ಸ್ಪಂದಿಸಬೇಕು. ಇಲ್ಲ ಅಂದ್ರೆ ನಾವು ಇಲ್ಲಿ ಬಂಗಾರಪೇಟೆ ಮೈನ್ ರೋಡ್ ಅನ್ನ ಬಂದ್ ಮಾಡೋದಕ್ಕೆ ನಿಮಗೆ ಮನವಿ ಮಾಡ್ಕೊಂತ ಇದೀವಿ. ಆದಷ್ಟು ಬೇಗ ಇದನ್ನ ನಮಗೆ ಒಂದು ನ್ಯಾಯವನ್ನು ಒದಗಿಸ್ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೆ. ಇದನ್ನೆಲ್ಲ ನೋಡ್ತಾ ಇರ್ತಕ್ಕಂಥ DC ಅವ್ರು ಏನ್ ಮಾಡ್ತಾ ಇದಾರೆ ಗೊತ್ತಿಲ್ಲ. ಇವ್ರು ಏನ್ ಹೇಳ್ತಾರೆ ಅಂದ್ರೆ ನಮ್ದು ಒಂದು ಕಾಲೇಜ್ನೇ ಟಾರ್ಗೆಟ್ ಮಾಡ್ತಾ ಇದ್ರೆ ನಾವು ಇವ್ರನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ, ನಮ್ಮ ಮಕ್ಳು ಇಲ್ಲಿ ಓದ್ತಾ ಇದಾರೆ. ಸೊ ಅದಕ್ಕೆ ನಾವು ಬಂದು ಇವ್ರನ್ನ ಕೇಳ್ತಾ ಇದ್ರೆ ಈ ತರ ಅವ್ಯವಸ್ಥೆ ನಮ್ಮ ಕೋಲಾರ ಜಿಲ್ಲೆನಲ್ಲಿ ತುಂಬಾ ಕಾಲೇಜುಗಳಿದಾವೆ. ಇದನ್ನ ದಯವಿಟ್ಟು ಎಲ್ಲ ಅಲ್ಲಿ ಹೋಗಿ ಅವ್ರನ್ನ ಪರಿಶೀಲನೆ ಮಾಡ್ಬೇಕಾಗಿ ತಮ್ಮಲ್ಲಿ ಈ ಮೂಲಕ ಕೋರ್ಕೊಳ್ತೀವಿ. ಇನ್ನೂ ಒಬ್ರು ಪೇರೆಂಟ್ಸ್ ಇದಾರೆ, ಅವರು ಮಾತಾಡ್ತಾ ಇದಾರೆ ನೋಡಿ. ಇಲ್ಲಿ ನಮ್ಮ ತಂಗಿನ ಬಂದು ಇಲ್ಲಿ ಕಾಲೇಜ್ ಸೇರಿಸಿದೀವಿ. ಮೊದ್ಲು ಇವ್ರು ಬಂದು ರಾಕ್ವೆಲಿ ಅವ್ರು ಬಂದು ನಮ್ಗೆ 85,000 ಫೀಸ್ ಅಂತ ಹೇಳಿದ್ರು. ಮತ್ತೆ ನಾರಾಯಣಿ ಅವ್ರು ಬಂದು ಇನ್ನು ಎಕ್ಸ್ಟ್ರಾ ಒಂದು 55,000 ರೂಪಾಯಿ ತಗೊಂತ ಇದಾರೆ. ಲೆಕ್ಕ ಎಲ್ಲೋಯ್ತಿದು. ಮನೆ ಹತ್ರ ಬಂದು ನಮ್ಮ ಕಾಲೇಜ್ ಸೇರಿಸಿರಿ ಅಂತ ಹೇಳ್ತಾರೆ. ನೋಡಿದ್ರೆ ಮಾಸ್ ಕಾರ್ಡ್ ಅಲ್ಲೇ ಒಂದ್ ಹೆಸರು ಬರುತ್ತೆ, ಫೀಸ್ ಕೊಡ್ಸ್ಕೊಂಡೋದು ಇನ್ನೊಬ್ರಾಗಿರ್ತಾರೆ. ಇದ್ರ ಮೇಲೆ ಮೇಲಧಿಕಾರಿಗಳು DC ಅವರು ಬಂದು ಇದು ನಮ್ಗೆ ನ್ಯಾಯ ಕೊಡಿಸ್ಬೇಕಂತ ನಾವು ವಿನಂತಿ ಮಾಡ್ಕೊಂತ ಇದೀವಿ. ನಮ್ಮ ಶಿಕ್ಷಣ ಸಚಿವರಿಗೆ ನಾನು ಹೇಳೋದು, ದಯವಿಟ್ಟು ನಮ್ಮ ಶಿಕ್ಷಣಕ್ಕೆ ಆದ್ಯತೆ ಕೊಡಿ. ಜಪಾನ್ ಅನ್ನೋ ಒಂದು ಹಳ್ಳಿನಲ್ಲಿ ಒಂದು ಮಗು ಓದ್ತಾ ಇರ್ತದೆ. ಆ ಮಗುಗೆ ಕೊನೆ ತನಕ ತನ್ನ ಎಜುಕೇಶನ್ ಮುಗಿಯೋವರೆಗೂ ಒಂದು ಟ್ರೈನ್ ನ ಕಳಿಸ್ತಾರೆ. ದಯವಿಟ್ಟು ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಇದನ್ನ ಈ ಕೂಡಲೇ ಪರಿಶೀಲನೆ ಮಾಡ್ಬೇಕಾಗಿ ತಮ್ಮಲ್ಲಿ ವಿನಂತಿ.